Hello everyone, welcome to the part 2 of the chapter how to solve the pair of linear equation in two variables. So ಈಗ pair of linear equations ಅಂದರೆ ಏನು ಅಂತ ನೋಡಿದ್ವಿ ನಾವು. ಪೇರ್ ಅಂದ್ರೆ ಎರಡು ಲೀನಿಯರ್ ಇಕ್ವೇಷನ್ಸ್ ಕೊಟ್ಟಿರ್ತಾರೆ, ಅದರೊಳಗೆ ಟೂ ವೇರಿಯೇಬಲ್ಸ್ ಇರ್ತಾವೆ. ಅದನ್ನು ಫಸ್ಟ್ ಪಾರ್ಟ್ ಒಳಗೆ ನಾವು ಆಲ್ರೆಡಿ ಕ್ಲಿಯರಾಗಿ ಡಿಸ್ಕಸ್ ಮಾಡೀವಿ. ಈಗ ಏನಂದ್ರೆ ಇಂಥ ಲೀನಿಯರ್ ಇಕ್ವೇಷನ್ಸ್ ಕೊಟ್ಟರು ಅಂತಂದ್ರೆ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಈ ಸೆಕೆಂಡ್ ಪಾರ್ಟ್ ಒಳಗೆ ನೋಡೋಣ ಅಂತ. ಓಕೆ, ಈ ಸೆಕೆಂಡ್ ಪಾರ್ಟ್ ಒಳಗೆ ಸಾಲ್ವ್ ಮಾಡಬೇಕಂದ್ರೆ ಎರಡು ಮೆಥಡ್ ಬರ್ತಾವೆ. ಒಂದು ಎಲಿಮಿನೇಷನ್ ಮೆಥಡ್, ಇನ್ನೊಂದು ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಸೊ ಈಗ ಎಲಿಮಿನೇಷನ್ ಮೆಥಡ್ ಅಂದರೆ ಹೆಂಗೆ ಮಾಡ್ತಾರೆ ಮತ್ತು ಸಬ್ಸ್ಟಿಟ್ಯೂಷನ್ ಮೆಥಡ್ ಹೆಂಗೆ ಮಾಡ್ತಾರೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ನೋಡಿಕೊಂಡು ಸಾಲ್ವ್ ಮಾಡೋಣ ಅಂತ. ಸೊ ಅದು ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗಿ ಹೋಗುತ್ತೆ. ಓಕೆ, ಇಲ್ಲಿ ಈ ಎಕ್ಸಾಂಪಲ್ದೊಳಗೆ ಎರಡು ಲೀನಿಯರ್ ಇಕ್ವೇಷನ್ಸ್ ಕೊಟ್ಟಾರ. ಒಂದು 7x - 15y = 2 ಇದು ಇಕ್ವೇಷನ್ 1 ಅಂತ ಕರೆಯೋಣ, ಮತ್ತು x + 2y = 3 ಈ ಇಕ್ವೇಷನ್ನ 2 ಅಂತ ಕರೆಯೋಣ. ಸೊ ಈಗ ಇದನ್ನು ಎರಡು ಮೆಥಡಿಂದನೇ ಸಾಲ್ವ್ ಮಾಡೋಣ ಅಂತ. ಒಂದು ಎಲಿಮಿನೇಷನ್ ಮೆಥಡ್ ಮತ್ತು ಇನ್ನೊಂದು ಸಬ್ಸ್ಟಿಟ್ಯೂಷನ್ ಮೆಥಡ್ ಸಾಲ್ವ್ ಮಾಡ್ಕೊತ ಹೋಗೋಣ. ಓಕೆ, ಈಗ ಫಸ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಸಾಲ್ವ್ ಮಾಡ್ಕೊಂಬಿಡೋಣ. ನಮ್ದು ಏನದು ಸಬ್ಸ್ಟಿಟ್ಯೂಷನ್ ಮೆಥಡ್. ಈ ಸಬ್ಸ್ಟಿಟ್ಯೂಷನ್ ಮೆಥಡ್ ಒಳಗೆ ಏನು ಮಾಡಬೇಕು, ಯಾವುದರ ಒಂದು ಇಕ್ವೇಷನ್ ತೊಗೋಬೇಕು, ಯಾವುದರ ಒಂದು ಈಸಿ ಅನ್ಸುತ್ತಲ್ಲ ನಮಗೆ ಇಕ್ವೇಷನ್ ಅಂಥದ್ದೊಂದು ತೊಗೊಂಡು ಐದರ್ ಎಕ್ಸ್ ಅಥವಾ ವೈ ಎರಡರಾಗ ಯಾವುದರ ಒಂದು ಕನ್ಸಿಡರ್ ಮಾಡೋಣ. ಓಕೆ, ಈಗ ನೋಡಿದ್ಕೊಂಡು ನಮಗೇನು ಅನಿಸುತ್ತೆ, ಸೊ ಇದು ಸ್ವಲ್ಪ ನಾವು ಈಸಿ ಅಂತ ಅನ್ಕೋತೀವಿ. ಇಂಥದ್ದೊಂದು ಇಕ್ವೇಷನ್ ತೊಗೊಳ್ಳೋಣ. ಈ ಇಕ್ವೇಷನ್ ಇಲ್ಲಿ ಕನ್ಸಿಡರ್ ಮಾಡೋಣ. x + 2y = 3 ಅನ್ನೋಂಥ ಒಂದು ಇಕ್ವೇಷನ್ ತೊಗೊಳ್ಳೋಣ ಅಂತ. ಇಲ್ಲಿ x + 2y = 3 ಅನ್ನೋ ಇಕ್ವೇಷನ್ ಕನ್ಸಿಡರ್ ಮಾಡಿ ಐದರ್ ಎಕ್ಸ್ ಆರ್ ವೈ, ಇಲ್ಲ ಎಕ್ಸಿಗರ ವ್ಯಾಲ್ಯೂ ತೊಗೊರಿ, ಇಲ್ಲ ವೈಗರ ಮಾಡೋಂಗೆ ನಾವು ಉಳಿದದ್ದನ್ನೆಲ್ಲ ಆ ಕಡೆ ಕಳಿಸ್ಬಿಡೋಣ. ಒಂದು ಯಾವ್ದಾರ ಇಟ್ಕೊಂಡದ. ಈಗ ಎಕ್ಸ್ ಇಟ್ಕೋತೀವಿ ಅಂತಂದ್ರೆ ಅಕಸ್ಮಾತಾಗಿ x = 3 - 2y ಅಂತ ಹಾಕೊಂಡ್ಬಿಡೋಣ. ಓಕೆ, ಎಕ್ಸ್ ಅಂದ್ರೇನು 3 - 2y ಅಂತ ಮಾಡ್ಕೋತೀರಿ. ಇದು ಯಾವುದಿದು ಇಕ್ವೇಷನ್ 2 ಇಂದ ತೊಗೊಂಡಿರೋದು. ಇಕ್ವೇಷನ್ 1 ಏನದು 7x - 15y = 2 ಅದ. ಸೊ ಇದು ಇಕ್ವೇಷನ್ 1. ಇಕ್ವೇಷನ್ 2ನ ನಾನು ಏನು ಮಾಡ್ಕೋತೀನಿ, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಕೊಂಡು 2y ಈ ಕಡೆ ಕಳಿಸಿದ್ರಿ ಮೈನಸ್ ಆಗುತ್ತೆ, ಪ್ಲಸ್ ಇದ್ದು ಈ ಕಡೆ ಹೋದ್ರೆ ಮೈನಸ್ ಆಗುತ್ತೆ. ಸೊ ಎಕ್ಸ್ ಅಂದ್ರೆ ಸಿಕ್ತು ನಮಗೆ. ಈ ಎಕ್ಸ್ ಸಿಕ್ಕಿರೋದನ್ನು ಇಕ್ವೇಷನ್ 1ದೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಎಕ್ಸ್ದ 7x ಅಂತದ, ಇಲ್ಲ ಎಕ್ಸ್ ಜಾಗದಾಗ ಏನು ಬರ್ಕೊಂಡು ನಾವು 3 - 2y ಅಂತ ಬರ್ಕೊಂಡು 3 - 2y ಅಂತ ಬರ್ಕೊಂಡು. ಯಾಕೆ ಈ ಸೆಕೆಂಡಿಂದ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಇನ್ ದ ಸೆನ್ಸ್ ಎಕ್ಸ್ ವ್ಯಾಲ್ಯೂಗೆ ಬೇಕಂತನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ಏನೇನು ಬರುತ್ತಾ ಅದನ್ನಷ್ಟ ಒಂದು ಕಡೆ ಬರ್ಕೊಂಡಿವಿ. 3 - 2y ಮತ್ತೇನು -15y = 2 ಅಂತ ಬರುತ್ತೆ. ಹೌದಾ? ಫ್ರಾಮ್ ಇಕ್ವೇಷನ್ 1 7 ಎಕ್ಸ್ ಜಾಗದಾಗ 3 - 2y -15y = 2 ಅಂತ ಮಾಡ್ಕೊಂಡ್ರಿ. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡ್ಕೊರಿ. 7 3 × 21 -14y -15y = 2. ಓಕೆ, ಈಗ ನಾವು y ಇದೆ. ಸೊ ಇದನ್ನು ನಾವು ಮೈನಸ್ ಇದ್ದಾಗ ಪ್ಲಸ್ ಅಂದರೆ ಮೈನಸ್ ಇದ್ದಾಗ ಆ್ಯಡ್ ಮಾಡಬೇಕು, ಸೈನ್ ಮೈನಸ್ ಬರುತ್ತೆ. 14 - 15 is 29y, ಇಲ್ಲಿ 21 ಇಲ್ಲಿ 2. ಓಕೆ, ಅಗೇನ್ ಈಗ ಇದನ್ನು ವಾಪಸ್ ಕಳ್ಸೋಣ ಈ ಕಡೆ. -29y y ಬೇಕು, y ಫೈಂಡ್ ಔಟ್ ಮಾಡ್ಲಿಕ್ಕತ್ತೀವಿ. ಸೊ y ಟರ್ಮ್ನ ಹಾಗೆ ಇಟ್ಕೊಳ್ಳೋಣ. 21 ಆ ಕಡೆ ಹೋದ್ರೆ -21, 2 - 21 ಅಂದ್ರೆ ಬಿಗ್ಗರ್ ನಂಬರ್ ಸ್ಮಾಲರ್ ನಂಬರ್ ಮೈನಸ್ ಮಾಡಬೇಕು, ಬಿಗ್ಗರ್ ನಂಬರ್ ಸೈನ್ ಹಾಕಬೇಕು. ಓಕೆ, 21ದಾಗ 2 ಹೋತಂದ್ರೆ 19, ಬಿಗ್ಗರ್ ನಂಬರ್ ಸೈನ್ ಮೈನಸ್ ಇಲ್ಲೇನಿದೆ -29y. ದೆನ್ y = -19. ಈ 29 ಈ ಕಡೆ ಹೋದಂದ್ರೆ ಡಿವೈಡ್ ಆಗುತ್ತೆ, -29 ಆಗುತ್ತೆ. ಸೊ ಇಲ್ಲಿ ಮೈನಸ್ ಅದ, ಈ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ ಅಂತ ಅನ್ನೋಂಗಿಲ್ಲ. ಇಲ್ಲಿ ಮಿಡಲ್ ಏನಿರುತ್ತೆ ಆಪ್ರೇಷನ್ ಇಂಟು ಇರುತ್ತೆ, ಅಂದರೆ ಮಲ್ಟಿಪ್ಲಿಕೇಶನ್ ಆಪ್ರೇಷನ್ ಇರುತ್ತೆ. ಸೊ ಈ ಆಪ್ರೇಷನ್ ಈ ಕಡೆ ಹೋಯ್ತು ಅಂದ್ರೆ ಡಿವಿಷನ್ ಆಗುತ್ತೆ. ಸೊ ಮೈನಸ್ ಕ್ಯಾನ್ಸಲ್ ಆಗ್ತಾವೆ, ಅಥವಾ -/ ಈಸ್ ಪ್ಲಸ್. 19/29 ಈಸ್ ಯುವರ್ y ವ್ಯಾಲ್ಯೂ. ಈ y ವ್ಯಾಲ್ಯೂನ ಅಗೇನ್ ಎಕ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ಳೋಂಥ ಈ ಇಕ್ವೇಷನ್ದೊಳಗೆ ಯಾವುದು ಇಲ್ಲಿ ತೊಗೊಂಡಿದ್ವಲ್ಲ ಈ ಇಕ್ವೇಷನ್ದಾಗ ಹಾಕೋರಿ. ಇದನ್ನು 3 ಅಂತ ಬೇಕಾದ್ರೆ ಅನ್ಕೋಬೋದು ನಾವು. ಇಕ್ವೇಷನ್ 3ದೊಳಗೆ ಏನು ಮಾಡೋಣ, ಇಕ್ವೇಷನ್ 3ಇಂದ ಏನು ಮಾಡೋಣ, x = 3 - 2 × y ಅಂದ್ರೆ y ವ್ಯಾಲ್ಯೂ ಸಿಕ್ಕಿದ್ದು ನಮಗೆ 19/29. ಓಕೆ, ಇದನ್ನು ಸಾಲ್ವ್ ಮಾಡ್ಕೊಂಡ್ರಿ ಅಂತಂದ್ರೆ ಏನಾಗುತ್ತೆ, LCM ಮಾಡ್ಕೊರಿ. 29 × 3 ಇದು LCM ತೊಗೊಂಡ್ರೆ ಡಿನಾಮಿನೇಟರ್ 29 ಬರಬೇಕು.
ಸೊ 29 ಡಿನಾಮಿನೇಟರ್ ಅಂದರೆ ಮೇಲೇನು 29 ಮಲ್ಟಿಪ್ಲೈ ಮಾಡ್ತೀರಿ 29 ಇಂಟು 3 ಮೈನಸ್ 2 ಇಂಟು 19. ಓಕೆ, ಇದನ್ನು ಕಂಟಿನ್ಯೂ ಮಾಡಿ ಸಾಲ್ವ್ ಮಾಡ್ಕೋಬೇಕಂತಂದ್ರೆ 29 ಇಂಟು 3 29 3 ಝ 87 ಮೈನಸ್ 2 ಇಂಟು 19 2 ಇಂಟು 19 ಇಸ್ 38 ಡಿವೈಡೆಡ್ ಬೈ 29. ಸೊ ಇದು ಮೈನಸ್ ಮಾಡಿದ್ರೆ ಅಂದರೆ ಏನು ಬರುತ್ತೆ ನಿಮ್ಗೆ 49 ಬರ್ತದೆ. ಓಕೆ, 49 ಬೈ 29. ಸೊ ಎಕ್ಸ್ ವ್ಯಾಲ್ಯೂ ಏನು, ಇದು ವೈ ವ್ಯಾಲ್ಯೂ, ಇದು ಎಕ್ಸ್ ವ್ಯಾಲ್ಯೂ. ಓಕೆ, ಎಕ್ಸ್ ಆ್ಯಂಡ್ ವೈ ಫೈಂಡ್ ಔಟ್ ಮಾಡಿದ್ವಿ. ಸೊ ದಿಸ್ ಈಸ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಈ ಥರ ಸಾಲ್ವ್ ಮಾಡ್ಕೋತಾ ಹೋಗ್ಬೇಕು. ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಫಸ್ಟ್ ಏನು ಮಾಡ್ತೀರಿ, ಯಾವ್ದಾರ ಒಂದು ಈಸಿ ಇಕ್ವೇಷನ್ನ ತೊಗೊತೀರಿ, ತೊಗೊಂಡು ಎಕ್ಸ್ಗೆ ಅಥವಾ ವಾಯ್ಗೆ ನಾವು ವ್ಯಾಲ್ಯೂಸ್ನ ಪುಟ್ ಮಾಡ್ಕೋಬೇಕು. ಸೊ ಎಕ್ಸ್ ಬೇಕಂತಂದ್ರೆ ವಾಯ್ ಮತ್ತು ಕಾನ್ಸ್ಟೆಂಟ್ ಎಲ್ಲ ಒಂದು ಕಡೆ ಮಾಡ್ಕೋತೀರಿ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಮೈನಸ್ 2y ಬರುತ್ತೆ. ಈ ವ್ಯಾಲ್ಯೂನ ಇನ್ನೊಂದು ಇಕ್ವೇಷನ್ದಾಗ 7x ಅದಲ್ಲ, ಸೊ ಎಕ್ಸ್ ಜಾಗದಾಗ ಈ ವ್ಯಾಲ್ಯೂ ಹಾಕೋತೀರಿ ಮೈನಸ್ 15y ಇಸ್ ಈಕ್ವಲ್ಸ್ ಟು 2 ದ ಸೇಮ್ ಇಕ್ವೇಷನ್. ದೆನ್ ಇದನ್ನು ಸಾಲ್ವ್ ಮಾಡ್ಕೋತೀರಿ. ಸಾಲ್ವ್ ಮಾಡ್ಕೊಂಡಾಗ ಏನು ಬರುತ್ತೆ, y ವ್ಯಾಲ್ಯೂ ಬರುತ್ತೆ. ಸೊ ನೀವು ಎಕ್ಸ್ ಪುಟ್ ಮಾಡಿದ್ರಿ ಅಂದ್ರೆ y ವ್ಯಾಲ್ಯೂ ಬರುತ್ತೆ, y ಪುಟ್ ಮಾಡಿದ್ರಿ ಅಂದರೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಓಕೆ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಯಾವ್ದಾರು ಒಂದು ಮಾಡ್ಕೊರಿ, ಇದರ ಎಕ್ಸ್ ಆರ್ ವೈ. ಸೊ ಇಲ್ಲಿ ಎಕ್ಸ್ ಪುಟ್ ಮಾಡಿದ್ರಿ y ವ್ಯಾಲ್ಯೂ ಸಿಕ್ತು. ದೆನ್ y ತೊಗೊಂಡ್ರಿ ಅಂತಂದ್ರೆ y ವ್ಯಾಲ್ಯೂನ ಅಗೇನ್ ಈ ಇಕ್ವೇಷನ್ದೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಾಲ್ವ್ ಮಾಡಿದ್ರಿ ಅಂತಂದ್ರೆ ಅಗೇನ್ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಓಕೆ, ಸೊ ದಿಸ್ ಈಸ್ ಸಬ್ಸ್ಟಿಟ್ಯೂಷನ್ ಮೆಥಡ್. ನೆಕ್ಸ್ಟ್ ಒನ್ ಈಸ್ ಎಲಿಮಿನೇಷನ್ ಮೆಥಡ್. ಈ ಎಲಿಮಿನೇಷನ್ ಮೆಥಡ್ ಒಳಗೆ ಹೆಂಗೆ ಮಾಡಬೇಕು, ಎಲಿಮಿನೇಷನ್ ಮೆಥಡ್ ಒಳಗೆ ಎರಡು ಇಕ್ವೇಷನ್ ಬರ್ಕೋತೀರಿ, 7x ಮೈನಸ್ 15y ಈಸ್ ಈಕ್ವಲ್ಸ್ ಟು 2 ಮತ್ತು ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ಸ್ ಟು 3 1 ಆ್ಯಂಡ್ 2 ಅಂತ ಇಕ್ವೇಷನ್ ಬರ್ಕೊಂಡ್ರಿ. ಈಗ ಟೂ ಇಕ್ವೇಷನ್ಸ್ ಬರ್ಕೊಂಡು ಕೋಎಫಿಷಿಯನ್ಸ್ನ ಕಂಪೇರ್ ಮಾಡಿರಿ. ಎಕ್ಸ್ ಕೋಎಫಿಷಿಯನ್ಸ್ ಏನಿದಾವೆ, ವೈ ಕೋಎಫಿಷಿಯನ್ಸ್ ಏನಿದಾವೆ ಅಂತ ಕಂಪೇರ್ ಮಾಡಿರಿ. ಸೊ ಆಫ್ಟರ್ ಕಂಪೇರಿಂಗ್ ದ ಕೋಎಫಿಷಿಯನ್ಸ್, ಎಕ್ಸ್ ವ್ಯಾಲ್ಯೂ ಕೋಎಫಿಷಿಯನ್ಸ್ನ ಕಂಪೇರ್ ಮಾಡಿರಿ, ವೈ ಕೋಎಫಿಷಿಯನ್ಸ್ನ ಕಂಪೇರ್ ಮಾಡಿರಿ. ಅವಾಗ ಏನು ಮಾಡಬೇಕು, ಒಂದು ಯಾವ್ದನ್ನಾರ ಎಲಿಮಿನೇಟ್ ಮಾಡಬೇಕು. ಸೊ ಈ ಎಲಿಮಿನೇಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಈಗ ಎಕ್ಸ್ ಕೋಎಫಿಷಿಯನ್ಸ್ ಕಂಪೇರ್ ಮಾಡ್ಕೊಳಂತ ಏನಂತ, ಎಕ್ಸ್ ಕೋಎಫಿಷಿಯನ್ಸ್ ಏನಿದೆ, ಒಂದು 7 1 ಇದೆ, ಇಲ್ಲೇನಿದಾವೆ ಮೈನಸ್ 15 ಮತ್ತು 2 ಅದು. ಓಕೆ, ಸೊ ಈಗ ಬೇಕಾದ್ರೆ ಇದು ಮೈನಸ್ ನೆಗ್ಲೆಕ್ಟ್ ಮಾಡಿರಿ, ಆಮೇಲೆ ನೋಡೋಣ ಅಂತ ಅದನ್ನು ಮೈನಸ್ ಏನು ಮಾಡ್ಬೇಕಂತಂದು. ಸೊ ಫಸ್ಟ್ ನಂಬರ್ಸ್ ನೋಡಿದ್ರೆ 7 1 15 2. ಇದ್ರೊಳಗೆ ಈಸಿಯಾಗಿ ಒಂದು ಎಲ್ ಸಿ ಎಮ್ ತೊಗೊಳ್ಳೋಂಥದ್ದು ಯಾವ್ದಾರ ಒಂದು ಕನ್ಸಿಡರ್ ಮಾಡಿರಿ. ಸೊ ಇದನ್ನು ಈಸಿಯಾಗಿ ಎಲ್ ಸಿ ಎಮ್ ತೊಗೋಬೋದಾ. ಸೊ ಇದ್ರದ್ದು ಎಲ್ ಸಿ ಎಮ್ ಏನು ಬರುತ್ತೆ, 7 1 ಎಲ್ ಸಿ ಎಮ್ 7 ಬರುತ್ತೆ. ಓಕೆ, 7 1 7 7 ಎಲ್ ಸಿ ಎಮ್ ಬಂತಂದ್ರೆ ಏನು ಮಾಡಬೇಕು, ಈಗ ಇದು ಯಾವುದು ಎಕ್ಸ್ದ ವ್ಯಾಲ್ಯೂಸ್ ತೊಗೊಂಡ್ರಲ್ಲ, ಎಕ್ಸ್ದ ವ್ಯಾಲ್ಯೂಸ್ ಕಂಪೇರ್ ಮಾಡಿರಿ. 7ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 7 ಬರುತ್ತೆ, ಅಗೇನ್ ಇದೆ ಆಲ್ರೆಡಿ 7. ಸೊ 7 ಇಂಟು 1 ಈಸ್ 7. ಈ ಇಕ್ವೇಷನ್ನ ಆ್ಯಸ್ ಇಟ್ ಈಸ್ ಬರ್ಕೋರಿ, 7x ಮೈನಸ್ 15y ಈಸ್ ಈಕ್ವಲ್ಸ್ ಟು 2. ಯಾಕಂದರೆ ಇಲ್ಲೇನು ಚೇಂಜ್ ಮಾಡೋಂಗಿಲ್ಲ, ಇಲ್ಲಿ ನಾವು ಎಲ್ ಸಿ ಎಮ್ ಬರಬೇಕಂದ್ರೆ ಏನು ಮಾಡ್ತೀರಿ, ಆಲ್ರೆಡಿ 7 ಅದ 7, ಸೊ ಇಲ್ಲಿ ಇಂಟು 1 ಅಂತ ಕನ್ಸಿಡರ್ ಮಾಡ್ತೀರಿ. ಇಲ್ಲಿ ಏನು ಮಾಡ್ತೀರಿ, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ 1 ಅದ, ಈ 1 7 ಆಗಬೇಕಂದ್ರೆ ಏನು ಮಾಡಬೇಕು, ಇಂಟು 7 ಮಾಡಬೇಕು. ಹೌದಾ, ಈ ಇಕ್ವೇಷನ್ನ ಇಂಟು 7 ಮಾಡಿದ್ರೆ ಏನಾಗುತ್ತಿದೆ, 7 ಇಂಟು ಎಕ್ಸ್ 7x ಪ್ಲಸ್ ಈ 7 ಎಕ್ಸ್ಗಷ್ಟೇ ಮಾಡೋಂಗಿಲ್ಲ, ಎಲ್ಲದಕ್ಕೂ ಮಾಡಬೇಕು. ಓಕೆ, 7 ಇಂಟು ಎಕ್ಸ್ ಹಿಂಗೆ ಬರ್ಕೊಂಬರೋಣ ಅಂತ. ಓಕೆ, 7 ಇಂಟು ಎಕ್ಸ್ 7 ಇಂಟು 2y 7 2 14y. ನೆಕ್ಸ್ಟ್ 7 ಇಂಟು 3 7 ಇಂಟು 3 ಈಸ್ 21. ಓಕೆನಾ, ಈಗ ಏನು ಮಾಡಬೇಕು, ಎಲಿಮಿನೇಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಈಗ ಸೈನ್ ನೋಡಿರಿ, ಸೈನ್ ಹೆಂಗೆ ಅದಾವೆ, ಯಾವುದನ್ನು ಎಲಿಮಿನೇಟ್ ಮಾಡ್ಲಿಕ್ಕತ್ತೀರಿ, ಎಕ್ಸನ್ನ ಸೇಮ್ ಅದಾವೆ, ಎಕ್ಸ್ ಸೇಮ್ ಅದಾವೆ ಅಂದ್ರೆ ಎಕ್ಸನ್ನ ಎಲಿಮಿನೇಟ್ ಮಾಡ್ಲಿಕ್ಕತ್ತೀರಿ ಅಂತ. ಅಕಸ್ಮಾತಾಗಿ ವಾಯ್ ಸೇಮ್ ಇತ್ತಂದ್ರೆ ವಾಯ್ ಯಾವಾಗ ಸೇಮ್ ಆಗುತ್ತೆ, ವಾಯ್ ಕೋಎಫಿಷಿಯನ್ಸ್ನ ನಾವು ಎಲ್ ಸಿ ಎಮ್ ತೊಗೊಂಡು ಮಲ್ಟಿಪ್ಲೈ ಮಾಡಿದಾಗ ವಾಯ್ ಸೇಮ್ ಆಗುತ್ತೆ. ಓಕೆ, ಈಗ ವಾಯ್ನ ನಾವು ಸೇಮ್ ಮಾಡ್ಲಿಕ್ಕತ್ತಿಲ್ಲ, ಎಲಿಮಿನೇಷನ್ ಎಕ್ಸನ್ನು ಮಾಡ್ಲಿಕ್ಕತ್ತೀವಿ, ಬಿಕಾಸ್ ಎಕ್ಸ್ ಕೋಎಫಿಷಿಯನ್ಸ್ನ ಸೇಮ್ ಮಾಡಿದ್ವಿ, ಎಕ್ಸ್ ಕೋಎಫಿಷಿಯನ್ಸ್ ಸೇಮ್ ಆಗಿದ್ದಾವೆ. ಸೊ ಇಲ್ಲಿ 7x 7x, ಈಗ 7 7 ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಹೌದಿಲ್ಲ. ಎಲಿಮಿನೇಟ್ ಯಾವಾಗ ಆಗುತ್ತೆ, 1 ಪ್ಲಸ್ 1 ಮೈನಸ್ ಇದ್ದಾಗ ಆಗುತ್ತೆ. ಅಂದ್ರೆ ನಾವೇನು ಮಾಡಬೇಕಿಲ್ಲ, ಇಕ್ವೇಷನ್ನ ಮೈನಸ್ ಮಾಡಬೇಕು ಇದನ್ನು. ಓಕೆ, ಈ ಇಕ್ವೇಷನ್ನ ಮೈನಸ್ ಮಾಡ್ತೀರಿ. ಸೊ ಮೈನಸ್ ಮಾಡಬೇಕಂದಾಗ ಎಕ್ಸಿಂದ ಏನ್ಗಡೆ ಏನದ ಪ್ಲಸ್ ಇತ್ತು, ಮೈನಸ್ ಮಾಡಬೇಕು, ಮೈನಸ್ ಮಾಡಿದ್ರಿ. ಇಲ್ಲಿ ಪ್ಲಸ್ ಇತ್ತು, ಇದನ್ನೇನು ಮಾಡಬೇಕು, ಮೈನಸ್ ಮಾಡಬೇಕು. ಇಲ್ಲಿ ಪ್ಲಸ್ ಅದ, ಇದನ್ನು ಮೈನಸ್ ಮಾಡಬೇಕು. ಅಂದರೆ ಇಲ್ಲಿ ಸೈನ್ಸ್ ಏನಿರ್ತಾವೆ ಅದರದ್ದು ಅಪೋಸಿಟ್ಸ್ ಮಾಡ್ಕೊತೀರಿ. ಇಲ್ಲಿ ಅಕಸ್ಮಾತ್ ಮೈನಸ್ ಇತ್ತಂದ್ರೆ ಇದು ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಅದ ಅದಕ್ಕೆ ಮೈನಸ್ ಮಾಡ್ತೀವಿ. ಓಕೆ, ಮೈನಸ್ 7x ಮೈನಸ್ 14y ಮೈನಸ್ 21. ರೈಟ್, ಸ್ವಲ್ಪ ಕನ್ಫ್ಯೂಷನ್ ಆದರೂ
ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಏನಂತಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಕ್ಲಿಯರಾಗಿ ಬರ್ತಾವೆ. 1 2 3 4ನೇದಕ್ಕರ ಅಟ್ಲೀಸ್ಟ್ ನಮಗೆ ಗೊತ್ತಾಗುತ್ತೆ. ಸೊ 4 ಪ್ರಾಬ್ಲಮ್ಸ್ ಮಾಡಿದ್ವಿ ಅಂತಂದ್ರೆ ಎಲಿಮಿನೇಷನ್ ಮೆಥಡ್ ಮತ್ತು ಸಬ್ಸ್ಟಿಟ್ಯೂಷನ್ ಮೆಥಡ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾವೆ. ಈಗ ಜಸ್ಟ್ ಈ ವಿಡಿಯೋದಾಗ ಏನು ಮಾಡ್ತೀವಿ, ಓವರಾಲ್ ಕಾನ್ಸೆಪ್ಟ್ನ ಒಂದು ಓವರ್ ವ್ಯೂ ನೋಡ್ಲಿಕ್ಕತ್ತೀವಿ. ಸೊ ಹೀಗಾಗಿ ನಾವು ಸ್ವಲ್ಪ ಫಾಸ್ಟ್ ಕ್ವಿಕ್ಕಾಗಿ ಮುಗಿಸ್ಬೇಕಾಗಿದೆ. ಸೊ ಕಂಪ್ಲೀಟಾಗಿ ಡೀಟೇಲ್ ಎಕ್ಸ್ಪ್ಲನೇಷನ್ಗಿಂತ ನಾವೇನು ಮಾಡೋಣ, ಈ ಕಾನ್ಸೆಪ್ಟ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತೀವಿ. ಸೊ ಇಲ್ಲಿ ಏನು ಮಾಡ್ತೀರಿ, ಮೈನಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ, ಮೈನಸ್ ಆಯಿತು, ಪ್ಲಸ್ ಇದ್ದದ್ದು ಮೈನಸ್, ಪ್ಲಸ್ ಇತ್ತು ಮೈನಸ್ ಆಯಿತು. ಈಗೇನು ಮಾಡ್ತೀರಿ, 7x ಕ್ಯಾನ್ಸಲ್ ಆಗುತ್ತೆ. ಯಾಕೆ, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ. ಓಕೆ, ಒಂದು ಪ್ಲಸ್ ಒಂದು ಮೈನಸ್ ಮಾಡಿದ್ರಿ 7x ಹೋಯ್ತು. ಇಲ್ಲಿ -15y -14y ಪ್ಲಸ್ 14y ಅನ್ನಂಗಿಲ್ಲ. ಈಗ ಇದನ್ನು ಮೈನಸ್ ಮಾಡಬಾರ್ದು, ಬಿಕಾಸ್ ನಮ್ದಿಲ್ಲಿ ಸೈನ್ ಚೇಂಜ್ ಆಗಿದೆ. ಮೈನಸ್ ಇದ್ದಾಗ ಪ್ಲಸ್ ಆಗುತ್ತೆ, ಸೈನ್ ಮೈನಸ್ ಬರ್ತವೆ. ಸೊ -15 -14 -29y ಈಸ್ ಈಕ್ವಲ್ಸ್ ಟು 2 - 21 ಏನಾಗುತ್ತೆ, -19. 21 2 ಹೋದ್ರೆ 19 ಮೈನಸ್ ಸೈನ್. ಅಗೇನ್ y ಈಸ್ ಈಕ್ವಲ್ಸ್ ಟು -19 ಡಿವೈಡೆಡ್ ಬೈ -29. ದಟ್ ಈಸ್ ಈಕ್ವಲ್ಸ್ ಟು 19 ಡಿವೈಡೆಡ್ ಬೈ 29. ಓಕೆನಾ. ಸೊ y ವ್ಯಾಲ್ಯೂ ಸಿಕ್ತು 19 ಡಿವೈಡ್ ಬೈ 29. ಓಕೆ, ಈ ಮೆಷನ್ ಯಾವುದಿದ್ದು ಸಬ್ಸ್ಟಿಟ್ಯೂಷನ್ ಮೆಥಡ್ ಒಳಗೆ ನೋಡಿದ್ರಿ y ವ್ಯಾಲ್ಯೂ ಏನು ಸಿಗುತ್ತೆ, 19 ಡಿವೈಡ್ ಬೈ 29. ಎಲಿಮಿನೇಷನ್ ಮೆಥಡ್ y ವ್ಯಾಲ್ಯೂನು 19 ಡಿವೈಡೆಡ್ ಬೈ 29. ಇಲ್ಲಿ ಮತ್ತೆ ಅಗೇನ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕಂದ್ರೆ ಏನು ಮಾಡ್ತೀರಿ, ಸೇಮ್ ಈಕ್ವೇಷನ್ದಾಗ ಸಬ್ಸ್ಟಿಟ್ಯೂಟ್ ಮಾಡಿರಿ. x ಪ್ಲಸ್ 2y ಈಸ್ ಈಕ್ವಲ್ಸ್ ಟು 3. ದೆನ್ x ಈಸ್ ಈಕ್ವಲ್ಸ್ ಟು 3 ಮೈನಸ್ 2y, 3 ಮೈನಸ್ 2 ಇಂಟು 19 ಡಿವೈಡೆಡ್ ಬೈ 29. ಇಲ್ಲಿ ಮಾಡಿದ್ರಲ್ಲ ಇದೇ ಕ್ಯಾಲ್ಕುಲೇಷನ್, ಸೇಮ್ ಕ್ಯಾಲ್ಕುಲೇಷನ್. x ಇಸ್ ಈಕ್ವಲ್ ಟು 3 ಮೈನಸ್ 2 ಇಂಟು 19 ಡಿವೈಡ್ ಬೈ 29. ಅದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಕಂಪ್ಲೀಟಾಗಿ 49 ಡಿವೈಡ್ ಬೈ 29 ಬಂದಿತ್ತು. ಸೊ x ವ್ಯಾಲ್ಯೂ ಈಸ್ 49 ಡಿವೈಡ್ ಬೈ 29 ಸಿಗುತ್ತೆ ನಮಗೆ. ಓಕೆ, ಎಲಿಮಿನೇಷನ್ ಮೆಥಡ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಏನು ಜಾಸ್ತಿ ಏನು ಡಿಫ್ರೆನ್ಸ್ ಇರೋಂಗಿಲ್ಲ. ಡಿಫ್ರೆನ್ಸ್ ಏನಂತಂದ್ರೆ ನಾವಿಲ್ಲಿ ಈ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಡೈರೆಕ್ಟಾಗಿ ಎಕ್ಸ್ ವ್ಯಾಲ್ಯೂ ಇದೇನದಲ್ಲ ಈ ಈಕ್ವೇಷನ್ನ ಈ ಥರ ಬರ್ಕೊಂಡು ಡೈರೆಕ್ಟಾಗಿ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀವಿ, ಅಂದರೆ ನಮಗೆ y ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ನಾವು ಎಕ್ಸ್ನ ತೆಗೆದೇ ಬಿಡ್ತೀವಿ, ಕಂಪ್ಲೀಟಾಗಿ ಎಕ್ಸ್ನ ರಿಮೂವ್ ಮಾಡಿಬಿಡೋಣ, ಎಲಿಮಿನೇಟ್ ಮಾಡಿಬಿಡ್ಬೇಕಂತ. ಸೊ ಇದಕ್ಕೇನಂತಾರೆ, ನೆಗೆಟಿವ್ ಮಾಡ್ಕೋತೀವಿ. ಪ್ಲಸ್ ಇದ್ರೆ ಮೈನಸ್ ಮಾಡ್ಕೋತೀವಿ, ಮೈನಸ್ ಇದ್ರೆ ಪ್ಲಸ್ ಮಾಡ್ಕೋತೀವಿ. ಸೊ ಮೈನಸ್ ಪ್ಲಸ್ ಕ್ಯಾನ್ಸಲ್ ಆಗ್ತಾವೆ, ಎಕ್ಸ್ ಹೋಗಿಬಿಡುತ್ತೆ, y ಅಷ್ಟೇ ಉಳಿತೈತಿ. y ಉಳಿತಂದ್ರೆ y ವ್ಯಾಲ್ಯೂ ಸಿಕ್ತು. ಈ y ವ್ಯಾಲ್ಯೂನ ಅಗೇನ್ ಒಂದು ಇಕ್ವೇಷನ್ದಾಗ ಸಬ್ಸ್ಟಿಟ್ಯೂಟ್ ಮಾಡಿರಿ, ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಓಕೆ, ಅಕಸ್ಮಾತಾಗಿ ಫಾಸ್ಟ್ ಆಗ್ತದೆ ಅಥವಾ ಕನ್ಫ್ಯೂಷನ್ ಇದೆ ಇನ್ನೂ ಅಂತಂದ್ರೆ ಒಂದು ಬಿಟ್ಟು 2 ಸಲ ಇನ್ನೊಂದು ಸರಿ ನೋಡಿರಿ, ಅಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತವೆ. ಓಕೆನಾ. ಸೊ ದಿಸ್ ಈಸ್ ದ ಎಂಡ್ ಆಫ್ ಯುವರ್ ಚಾಪ್ಟರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಫೈನ್. ಇನ್ನು ಡೀಟೇಲ್ಡ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದು, ಎಕ್ಸಸೈಸ್ ಕ್ವಶನ್ಸ್ ಸಾಲ್ವ್ ಮಾಡ್ತೀವಲ್ಲ ಆವಾಗ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ. ಓಕೆ, ಥ್ಯಾಂಕ್ ಯು.